ಏನು ತೇಜಸ್ವಿನಿ ನದಿ ಅಂತ ಇದು? ಇದು ತೇಜಸ್ವಿನಿ ಬೋಟ್ ಹೌಸಸ್. ಬೀಟ್ರೂಟ್ ಪಚಡಿ ಅನ್ಸುತ್ತೆ. ಬೀಟ್ರೂಟ್ ಪಚಡಿ, ಅದು ಅನ್ನ ಸಾಂಬಾರು. Hello, last vlog of this travel series. I hope ನಿಮಗೆಲ್ಲ ಹಳೆ ವೀಡಿಯೋಸ್ part 1 part 2 ಇಷ್ಟ ಆಗಿದೆ. This is part 3. ನಾನು ಹೇಳಿದ ಹಾಗೇನೆ we are going for lunch outside and also sunset cruise ಎಲ್ಲ ಇರುತ್ತೆ. Come, let's begin the vlog. ಯಾವ್ದಾದ್ರೂ ಒಳ್ಳೆ ಜಾಗಕ್ಕೆ ಹೋಗಿರ್ತೀರಾ, ಫೋಟೋ ಹಿಡ್ತಿರ್ತೀನಿ, ಇಲ್ಲಿಂದ ಒಂದು ಕೈ ಬಂದಿರುತ್ತೆ. ಜನ ನೋಡಿ ತುಂಬಾ ನೋಡ್ಬಿಟ್ಟಿದ್ದಾರೆ ಅದನ್ನ. ಈಗೇನು ಇಷ್ಟೊಂದು ಸೂಪ್ ಆರ್ಡರ್ ಮಾಡಿದ್ದೀರಾ? ಸುಮ್ಮನೆ ಹೇಳಿ, ಚಾನಲ್ ಇಲ್ಲ, ಅವ್ನು ನಿಜ ಅನ್ಕೊಂಡ್ಬಿಡ್ತಾರೆ. ದುರ್ಗೇಶ್ ಸುಮ್ಮನೆ ದುರ್ಗೇಶ್ ದೇವಿ ಬ್ರೋ ಝೂಮ್ ಮಾಡ್ಲಾ? ಇಲ್ಲಿಂದ ಎಷ್ಟು ತೋರಿಸ್ತೇನೆ. ಅದೇ ಫಸ್ಟ್ ಒನ್ ಬೇಕಲ್ ರಿಪಲ್ಸ್ ಏನೇ. ಸೊ ಇವಾಗ ನಾವು ಹೋಗ್ತಾ ಇದೀವಿ ಬೇಕಲ್ ರಿಪಲ್ಸ್ಗೆ. ಹಾಯ್ ನೋಡಿ, ಪ್ರತೀಕ್ಷಾ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಇವರು. ಆಕ್ಷನ್ ರಿಯಾಕ್ಷನ್ ಎಲ್ಲ ಕೊಡ್ತಿದ್ದಾರೆ ನನ್ನ ಬ್ಲಾಗ್ಗೆ. ಬಂದಿಲ್ವಲ್ಲ ಅವ್ರಿಗೆ ಏನೇ ಸಾಕು. ಇದೆ ಅಂತ ಅನ್ನೋದು ಅಲ್ಲಿ ಯಾರು ಮೋಹನ್ ಹೆಸರು ಗೊತ್ತು, ರಂಜನ್ ಹೆಸರು ಗೊತ್ತು, ಇನ್ನೊಬ್ರು ಇವಾಗ ಯಾರು ಈಸಿ. ಸೊ ಇವಾಗ ನಾವು ಹೋಗ್ತಾ ಇದೀವಿ ಸನ್ಸೆಟ್ ಕ್ರೂಸ್ ಅಲ್ಲ, ಸನ್ಸೆಟ್ ಆಗೋ ಪ್ಲೇಸ್ಗೆ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಲೆಟ್ಸ್ ಗೋ. ಇಲ್ಲಿಂದ ಒಂದು 10 minutes ಇದೆ. ಲಂಚ್ ಎಲ್ಲ ಮುಗೀತು. ಲಂಚ್ ಹೆಂಗಿತ್ತು? ಚೆನ್ನಾಗಿತ್ತು ಆಕ್ಚುಲಿ. ಇಲ್ಲಿಂದ ಹತ್ರನೇ ಇತ್ತು ತುಂಬಾ. ಇಟ್ ವಾಸ್ ಹೆವಿಲಿ ಕ್ರೌಡೆಡ್ ಹೋದಾಗ. ಆಮೇಲೆ ಗೊತ್ತಿಲ್ಲ, ಜನ ಒಬ್ರು ಕಾಣಿಸಿಲ್ಲ. ಲೇಟ್ ಆಗಿದೆ. ನಾವು ಡ್ರೋನ್ನ ಪಿಕ್ ಮಾಡಿ ಸನ್ಸೆಟ್ ಕ್ರೂಸ್ಗೆ ಹೋಗ್ತಾ ಇದೀವಿ. ವಿಲ್ ಚೆಕ್ ಇಟ್ ಔಟ್ ಹೇಗಿರುತ್ತೆ ಅಂತ. ನೀವು ಹೋಗಿದ್ದೀರಾ ಯಾವತ್ತಾದರೂ ಸನ್ಸೆಟ್ ಆಗೋವಾಗ ಬೋಟಲ್ಲಿ? ನಾನು ಹೋಗಿಲ್ಲ. ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ನಾವು ಹೋಗೋ ಟೈಮ್ ಲೇಟಿಗೆ ಮೋಸ್ಟ್ಲಿ ಸನ್ಸೆಟ್ ಆಗೋಗ್ಬಿಟ್ಟಿರುತ್ತೇನೋ, ಗೊತ್ತಿಲ್ಲ, ನೋಡೋಣ. ಮೇಲೆ ಎತ್ಕೊಂಡು ಹೋಗಿ. ಈ ಬೋಟ್ ಎಷ್ಟಿದೆ ಅಷ್ಟು ಮಾಡು. ಆಲಪಿನಲ್ಲಿ ಬೋಟಲ್ಲೇ ಬಿಟ್ಬಿಡ್ತಾರಲ್ಲ, ಇದ್ರಲ್ಲಿ ಇರ್ಬೋದು ಅನ್ಸುತ್ತೆ. ಬೋಟಲ್ಲೇ ಸ್ಟೇ ಆಗ್ಬೋದು ಅನ್ಸುತ್ತೆ. ಇರುತ್ತೆ, ಆಪ್ಷನ್ ಇರುತ್ತೆ, ಒನ್ ನೈಟ್ಗೆ ಇರುತ್ತೆ. ಹೌದು, ಅಂದ್ರೆ ಏನಂತಂದ್ರೆ ಆ ತರ ಪಕ್ಕದಲ್ಲಿ ನಿಲ್ಸ್ಬಿಡ್ತಾರೆ. ಅದೇ ಒಂದ್ ಕಡೆ ನಿಲ್ಸ್ಬಿಡ್ತಾರೆ, ಏನು ಸಿಗೋದು ಇಲ್ಲ ಅಲ್ಲಿ. ನನ್ನ ಫ್ರೆಂಡ್ ಆಕ್ಚುಲಿ ಹೋಗಿದ್ಲು, ಅವಳು ಹೇಳ್ತಾ ಇದ್ಲು ಹೋಗ್ಬೇಡ, ತುಂಬಾ ಬೋರ್ ಆಗುತ್ತೆ, ನೀವು ಎಷ್ಟು ಜನ ಹೋದ್ರೂ ಬೋರ್ ಆಗ್ಬಿಡುತ್ತೆ. ದಿಸ್ ಇಸ್ ದಿ ಸೆಕೆಂಡ್ ಫ್ಲೋರ್ ಆಫ್ ದಿ ಬೋಟ್ ಆ್ಯಂಡ್ ದ ಫಸ್ಟ್ ಫ್ಲೋರಲ್ಲಿ ನಮಗೆ ಒಂದು ವಾಶ್ರೂಮ್ ಇದೆ, ಕಿಚನ್ ಇದೆ, ಆಮೇಲೆಲ್ಲ ಬೋಟ್ ಕ್ರೂ ಮೆಂಬರ್ಸ್ ಎಲ್ಲ ಅಲ್ಲೇ ಇರ್ತಾರೆ. ಫಾರ್ ದ ಗೆಸ್ಟ್ ಸೆಕೆಂಡ್ ಫ್ಲೋರ್ ಮಾಡಿರೋದು. ತುಂಬಾ ಸ್ಪೇಷಿಯಸ್ ಆಗಿದೆ. ಇನ್ನೂ ಒಂದು 10 ಜನ ಬಂದರೂ ಇರ್ಬೋದು, ಒಂದು 5 ಜನ ಬಂದರೂ ಇರ್ಬೋದು ಅನ್ನೋ ಥರ ಇತ್ತು. ಆ್ಯಂಡ್ ದಿಸ್ ವಾಸ್ ಆ್ಯಕ್ಚುಲಿ ಕಾಂಪ್ಲಿಮೆಂಟ್ರಿ ಫ್ರಮ್ ದ ಸ್ಟೇ. ಅವ್ರು ನಾನು ವಿಡಿಯೋಸ್ ಎಲ್ಲ ಮಾಡ್ತೀನಿ ಅಂದಾಗ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಎಲ್ಲ ನೋಡಿ ನಂಗೊಂದು ಪ್ರೊಮೋ ಶೂಟ್ ಮಾಡಿಕೊಡ್ತೀರಾ ಇನ್ಸ್ಟಾಗ್ರಾಮ್ಗೆ, ನಾವು ನಿಮಗೆ ಕಾಂಪ್ಲಿಮೆಂಟ್ರಿ ಕೊಡ್ತೀನಿ ಅಂದರು. ಎಸ್ ಫೈನ್ ಅಂತ ಹೇಳಿ ನಾವು ತೊಗೊಂಡ್ವಿ. 4:30 to 6:30 ವಾಸ್ ದ ಟೈಮಿಂಗ್. ಸಕ್ಕತ್ತಾಗಿದೆ ಗುರು, ಸೌಂಡ್ ಇಲ್ಲ ಏನಿಲ್ಲ ಇಲ್ಲಿ. ಹೇಳು ನಂಗೆ ಥ್ಯಾಂಕ್ಸ್ ಹೇಳು. ಥ್ಯಾಂಕ್ಸ್ ಹೇಳು ಬೇಬಿ. ತೇಜಸ್ವಿನಿ ಗೌಡ. ಈ ನದಿ ಹೆಸರು ತೇಜಸ್ವಿನಿ. ಈ ಬೋಟ್ ಆಗಿ ಮಾಡ್ತಾ ಇರೋ ಕಂಪನಿ ಹೆಸರು ತೇಜಸ್ವಿನಿ. ಏನ್ ತೇಜಸ್ವಿನಿ ನದಿ ಅಂತ ಇದು? ಇದು ತೇಜಸ್ವಿನಿ ಬೋಟ್ ಹೌಸಸ್. ಎಲ್ಲ ನಂದೆ. ಹ್ಞೂ ಕಣೋ, ಕೇಳೋ ರಂಜನ್ನ ಹೆಂಗೆ? ಎಲ್ಲ ನಂದೆ. ಲಕ್ಕಿ ನೇಮ್ ನಂದು, ಅದಕ್ಕೆ ಇಟ್ಕೊಂಡ್ಬಿಟ್ಟವ್ರೆ. ನಂದಲ್ಲಿ ಹೊತ್ಕೆನೆ ಬಂದ್ಬಿಟ್ಟಿದೆ, ನಾನು ಲೇಟಾಗಿ ತಗೊಂಡಿದ್ದಕ್ಕೆ. ಕಾಶ್ಮೀರಲ್ಲಿ ಒಂದು ಆಯ್ತಲ್ಲ ಹಂಗೆ. ಸೊ ಸ್ನ್ಯಾಕಲ್ಲಿ ನಾವು ಆನಿಯನ್ ಪಕೋಡ ಹೇಳಿದ್ವಿ. ಆಫ್ಕೋರ್ಸ್ ಟೀ ಕಾಫಿ ಕೊಡ್ತಾರೆ. ಇಟ್ ವಾಸ್ ವೆರಿ ಪೀಸ್ಫುಲ್, ಡಿ ವಿ ಹೇಳಿದ ಥರ. ಆ್ಯಂಡ್ ಆಲ್ಸೋ ನೀವೇನಾದರೂ ಇದ್ರ ಹತ್ರ ಎಲ್ಲಾದರೂ ಸ್ಟೇ ಆಗಿರ್ತೀರ, ಕಾಸರಗೂಡಲ್ಲಿ ಎಲ್ಲಾದರೂ ಸ್ಟೇ ಆಗಿರ್ತೀರ ಅಂದರೆ ಯು ಕ್ಯಾನ್ ಕಮ್ ಆ್ಯಂಡ್ ಬುಕ್ ಇಯರ್. ಆಮೇಲೆ ನಿಮಗೂ ಸನ್ಸೆಟ್ ವ್ಯೂ ಎಲ್ಲ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸುಮಾರು ಕ್ರೂಸಸ್ ಇತ್ತಲ್ಲಿ, ಸುಮಾರು ಜನ ಬಂದು ವಾಪಸ್ ಹೋಗ್ತಿದ್ರು. ಸೊ ಪರ್ ಹೆಡ್ ನನಗೆ ಗೊತ್ತಿಲ್ಲ. ಸೊ ತೇಜಸ್ವಿನಿ ಬ್ಯಾಕ್ ವಾಟರ್ಸ್ ಅಂತಲೇ ಇದಿರೋದು, ರಿವರ್ ಹೆಸರು ಅದೇ ಇರೋದು. ಯು ಕ್ಯಾನ್ ಕಮ್ ಆ್ಯಂಡ್ ಎಂಜಾಯ್ ದಿಸ್. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಮಕ್ಳು ಕರ್ಕೊಂಡು ಬಂದರೂ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಅಂದ್ಕೊಂಡೆ ರಿಯಲ್ ಕ್ರೂಸ್ ಥರ ಹಿಂಗೆ ಬಗ್ ನೋಡೋ ಥರ ಎಲ್ಲ ಇರುತ್ತೆ ಅಂತ. ಆ ಥರ ಎಲ್ಲ ಏನಿಲ್ಲ, ಮಕ್ಕಳು ಆರಾಮಾಗಿ ಎಂಜಾಯ್ ಮಾಡ್ಬೋದು.
ಇಬ್ರು ಸೆಪರೇಟ್ ಆಗಿದ್ದಿದ್ರೆ ಇವ್ರಿಗೆ ಅಷ್ಟ ಅನ್ಸಿದೆ. ಅದೇನೋ ಪಲ್ಯ ಅನ್ಸುತ್ತಲ್ಲ, ತರಕಾರಿ ಪಲ್ಯ, ಬೀಟ್ರೂಟ್ ಪಚಡಿ ಅನ್ಸುತ್ತೆ. ಬೀಟ್ರೂಟ್ ಪಚಡಿ, ಅದು ಜಾಕ್ಫ್ರೂಟ್ ಪಚಡಿ, ಇದು ಮ್ಯಾಂಗೋ, ಇದು ಪಂಪ್ಕಿನ್ ಅಂಡ್ ಚನಾ. ಓಕೆ ಓಕೆ. ರೈಸ್ ವಿತ್ ವೆಜಿಟೇಬಲ್ ಸಾಂಬಾರ್, ರಸಂ, ಇದು ಇದು ಚಿಲ್ಲಿ ಫ್ರೈ ಮಾಡಿರೋದು. ಇದು ಫಿಶ್ ಇದನ್ನೆಲ್ಲ ಯಾರು ತಿಂತಾರೆ? ಎಲ್ಲಿ ಸಿಗತ್ತೆ? ಹೋಟೆಲ್ ಸಿಗಲ್ಲ ಇದು. ಬೆಳಗ್ಗೆ ಬೆಂಗಳೂರಲ್ಲಂತೂ ಸೆಕೆ ಆಗಲ್ಲ. ಇಷ್ಟು ಬಿಸಿ ಇದ್ರು ಇಷ್ಟೊಂದು ಸೆಕೆ ಆಗಲ್ಲ, ಅಷ್ಟು ಸೆಕೆ ಆಗ್ತದೆ. ಈ ಶೂಟ್ ಮಾಡೋಷ್ಟರಲ್ಲಿ ಫುಲ್ ಸೆಕೆ ಆಗೋಯ್ತಲ್ಲ, ಫುಲ್ ಸುರಿತಾ ಇದೆ ನೀರಂತೂ, ಅಷ್ಟು ಸೆಕೆ ಇದೆ. ರಂಜನ್ ಸ್ವೆಟ್ಟ, ಅದು 8:30. ಬಟ್ ನೈಟಲ್ಲಿ ಅಷ್ಟೊಂದು ಬಿಸಿ ಅನಿಸಿಲ್ಲ. ಬೆಳಗ್ಗೆ ಬಂದಿದ ತಕ್ಷಣ ಶುರು ಆಗ್ಬಿಡುತ್ತೆ, ಫುಲ್ ಬಿಸಿ ಹೊಡಿತಾ ಇರುತ್ತೆ. ಇನ್ನೂ ಯಾರೂ ಎದ್ದಿಲ್ಲ ಇವತ್ತು, ಯಾಕೋ ಗೊತ್ತಿಲ್ಲ. 8:30 ಆದರೂ ಸುಸ್ತಾಗ್ಬಿಟ್ಟಿದ್ರಲ್ಲ. ಲೇಟಾಗಿ ಮಲ್ಕೊಂಡಿದ್ದಲ್ಲ? ಇಲ್ಲ, ಮೊನ್ನೆನೂ ಲೇಟಾಗಿ ಮಲಗಿದ್ವಿ, ಎದ್ಬಿಟ್ಟಿದ್ರು ಎಲ್ಲರೂ. ಹೋಗಿಲ್ಲ ವಾಕಿಂಗ್. ವೆರಿ ಗುಡ್. ನಾಳೆ ನಂಗೆ ಜಿಮ್ಗೆ ಹೋಗ್ತೀನಿ. ಸೂಪರ್. ನೋಡಿ ಫೋನ್ ಕೇಸು ಸಗದಾಗಿದೆ. ನೆನ್ನೆ ನೀವು ಹಾಕೊಂಡಿದ್ದ ಡ್ರೆಸ್ಸು ಅದೇ ಸೇಮ್ ಪ್ಯಾಟರ್ನ್ ಆಯ್ತು. ಬೆಳಗ್ಗೆ ಎಲ್ಲ ಕಾರ್ಡ್ಸ್ ಆಡ್ತಾ ಇದ್ದಾರೆ. ಕಾರ್ಡ್ಸ್ ಏನು ಕಾರ್ಡ್ ಹುಜ್ಜು ಇದು? ಅಯ್ಯೋ ನೀವು ಇದೆಲ್ಲ ಓ ನೋ 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 ನಿಮಿಷ. ಓ ಗಾಡ್ ಅಮ್ಮ ಅವಳ ಹತ್ರ ಇದ್ಬಿಟ್ರೆ ನನಗೆ ಇದೆ. ಇಲ್ಲ ಇವ್ರು ಯಾವ ಕಾರ್ಡ್ ಹಾಕಿದ್ರು ಯಾರು ಹಾಕಂಗಿಲ್ಲ ಅಂತ ಹೇಳ್ತಾ ತಗೊಳ್ಳೋಣ ಅಷ್ಟೇ. ಇದನ್ನೇ ಕೊಡಿ. ಹೆಂಗ್ ನಿಮಗ್ ಮಾತ್ರ +4 ಸಿಕ್ಕಿದೆ, ಎಲ್ಲ ಚೀಟಿಂಗ್ ಮಾಡ್ತಾ ಇದ್ದಾರೆ. ಮ್ಯಾಂಗೋ ಈ ಜ್ಯೂಸ್ ಮಿಲ್ಕ್ ಆಡ್ ಮಾಡಿದಾರೆ. ಮಿಲ್ಕ್ ಆಡೆಡ್ ಮಿಲ್ಕ್ ಫಾರ್ ದಿಸ್ ಜ್ಯೂಸ್. ಏನದು ಮಿಲ್ಕ್ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ನಾನು ಮಿಲ್ಕ್ ಆಡ್ ಮಾಡಿದ್ರೆ ದೀಪಕ್ ಸಗ ಇಷ್ಟ ಆಗುತ್ತೆ ಇದು. ಎತ್ಕೊಂಡೆ ನಾನು ಹಾಕ್ಬೇಕಲ್ವಾ? ನಾನೇನ್ ಮಾಡಿದೆ? ನಿಮ್ಗೆ ಅಲ್ಲೇ ಕೊಡಕ್ಕೆ ಇರ್ಬೇಕಾ? ಏನ್ ನನ್ ಮುಟ್ಟನ್ನು ಮಾತಾಡು, ಹಂಗೆ ಮಾಡ್ಬಿಡ್ಬೇಕು. ಹಿಂಗೆ ಮಾಡ್ತಾ ಇದ್ದೀರಾ? ಮಾಮ್ ಬೇಗ ಆಡು. ಏ ಉಜ್ಜು, ಕಾಫಿ వచ్చే ಯಾರ್ ಗುರು ನಾನು ನಿನ್ನ ಎಂತಿ? ವಾಟ್ ದುರ್ಗೇಶ್? ಇವರಿಬ್ರು ಚೆಸ್ ಆಡೋದು ನೋಡಿದ್ರೆ ನಮಗೆ ಕೋಪನೇ ಬರ್ತಾ ಇರುತ್ತೆ. ಒಂದು ಅರ್ಧ ಅವರ್ 40 ಮಿನಿಟ್ಸ್ ಎಲ್ಲ ಆಡ್ತಾರೆ ಬಿಟ್ಟರೆ ಅವರು. ಅದಕ್ಕೆ ನಾವು ಬಿಡೋದಿಲ್ಲ, ಡಿಸ್ಟರ್ಬ್ ಮಾಡ್ತಾ ಇದ್ವಿ ಆಡೋದಕ್ಕೆ. ಆ್ಯಂಡ್ ಆಲ್ಸೋ ಚೆಕ್ಔಟ್ ಮಾಡಿಕೊಂಡು ನಾವು ಬಂದ್ವಿ. ಎಷ್ಟಾಯಿತು ಸ್ಟೇಗೆ ಅಂತ ಹೇಳಿದ್ರೆ, 1 ರೂಮ್ ಬಂದು 8K ಪರ್ ಕಪಲ್ 8K ಆಗುತ್ತೆ. ಆ್ಯಂಡ್ ಇಟ್ ವಾಸ್ ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್. ಲಂಚ್ ಡಿನ್ನರ್ಗೆ ಪರ್ ಹೆಡ್ 750 ಆಗುತ್ತೆ. ನಾವು ಏನು ಹೇಳ್ತೀವೋ ಅದು ಲಂಚ್ ಆರ್ ಡಿನ್ನರ್ ಅವ್ರು ಮಾಡಿಕೊಡ್ತಾರೆ. ನಾವು ಒಂದಿನ ಲಂಚ್ ಮಾಡಿಲ್ಲ ಇಲ್ಲಿ. ಸೊ ನಾನು ಮಾತಾಡಿದ್ಮೇಲೆ 7K ಮಾಡಿದ್ರು ಅವರು ಪರ್ ಕಪಲ್ಗೆ. ಇಟ್ಸ್ ಒನ್ ಆಫ್ ದಿ ನ್ಯೂ ಪ್ರಾಪರ್ಟಿ, ಕ್ಲೀನ್, ಹೈಜಿನಿಕ್ ಆ್ಯಂಡ್ ಫುಡ್ ಇಸ್ ಆಲ್ಸೋ ಗುಡ್. ಬಟ್ ನಮ್ಮ ಬೆಂಗಳೂರು ಥರ ಟೇಸ್ಟ್ ಬರೋದಿಲ್ಲ. ನಾನು ಎಲ್ಲೇ ಹೋದ್ರೂ ಕೇರಳ ಸೈಡೆಲ್ಲ ಸ್ವಲ್ಪ ಸಪ್ಪೆನೆ ಅಂತ ಹೇಳ್ಬೋದು. ಬಟ್ ದ ಲಾಸ್ಟ್ ಡಿನ್ನರ್ ತಿಂದ್ವಲ್ಲ, ನಾನು ಈ ವ್ಲಾಗಲ್ಲಿ ತೋರಿಸಿದ್ದೀನಲ್ಲ, ದಟ್ ವಾಸ್ ವೆರಿ ನೈಸ್. ತುಂಬ ಚೆನ್ನಾಗಿತ್ತು, ಹೆಲ್ದಿ ವೆಜ್. ಆ್ಯಂಡ್ ಆಲ್ಸೋ ಟೋಟಲ್ ನಮಗೆ 56 ಏನೋ ಆಯಿತು ಅಂತ ಅಂದ್ಕೊತೀನಿ. 2 ದಿನಕ್ಕೆ 2 nights ಆ್ಯಂಡ್ 3 daysಗೆ ಫಾರ್ 4 ಕಪಲ್. ಇಟ್ ವಾಸ್ ಓಕೆ. ಬೀಚ್ ತುಂಬ ಚೆನ್ನಾಗಿದೆ. ಬೀಚಲ್ಲಿ ಆಡೋಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿದೆ, ಕ್ಲೀನಾಗಿದೆ ಬೀಚು. ಆಮೇಲೆ ಯಾರೂ ಬೇರೆಯವ್ರು ಬರೋಲ್ಲ, ಪ್ರೈವೇಟ್ ಬೀಚ್ ಥರ. ಬರ್ತಾ ಇದ್ದಾಗ ಒಂದು ಆಕ್ಸಿಡೆಂಟ್ ಆಗಿತ್ತು. ಯಪ್ಪ, ಅದನ್ನು ಹ್ಯಾಮರ್ ತೊಗೊಂಡು ಬೇರೆ ಹೊಡಿತಾ ಇದ್ದಾರೆ ನೋಡಿ. ಅದೇ ನಿಮ್ಗೆ ಪ್ಲೇಟ್ ಕೊಟ್ಟಿಲ್ಲ. ನಂಗೆ ಅರ್ಥ ಆಯ್ತಾ ನಾನೇನು ಡಿಪ್ರೆಷನ್ ಅಂತ ಇದೆ ಅಂತ. ನಾನು 4 ತಿಂಗಳು ಹೋಗಲೇ ಡಿಪ್ರೆಷನ್ ಅವ್ರನ್ನ ಮಾಡಿದ್ದೆ ನೀನಾಗಿ. ಅಯ್ಯೋ, ಈಗ ನೋಡಿ ಸೈಲೆಂಟ್ ಆಗ್ಬಿಡೋದು. ಡಿಪ್ರೆಷನ್ ಅಂತ ಇವಾಗ ಹೇಳಿ. ತೇಜು ಬಾ, ತೇಜು ಇಲ್ಲಿ. ತೇಜು ನಾನು ಹೇಳ್ದಂಗೆ ಕೇಳು. ತಲೆ ಮೇಲೆ ಡಿಪ್ರೆಷನ್ ಹೇಳ್ದಂಗಲ್ಲ. ಯಾಕೆ ಕಾರ್ ನಂಗೆ ಹೊಡ್ಕೊಂಡಿದ್ದೀರ? ಕಾರ್ ಯಾವ ಕಡೆ ಹೋಗ್ತಿದ್ದೀರ? ನಾವು ಬದುಕಂತ ಕಾರ್ಗೆಲ್ಲ ಗಲೀಜಾಗೋಯ್ತು. ಹೋಗೋಣ.
ಎಲ್ಲಿಗೆ ಹೋಗ್ಬೇಕು ನೀವೆಲ್ಲ ಮನೆ ಕಡೆ ಹೋಗ್ತೀರಲ್ಲ. ಮನೆಯಲ್ಲಿ ಏನು ಮಾಡ್ತಾರೆ ಯಾರಾದ್ರು ಸಾಪ ಡಿನ್ನರ್ ಸಾಪ ಅಲ್ಲ ಡಿನ್ನರ್. ಅಯ್ಯಯ್ಯೋ ಇವತ್ತು ಫೈನಲ್ ಸಾಪ ಬೇಕ್ರಿ ಇವತ್ತು ನಾವು ಹೋಗಿಲ್ಲ ಅಂದ್ರೆ ಯಾರು ಕರ್ಕೊಂಡು ಹೋಗ್ತಾ ಇದ್ರು ಮೋಹನ್ ಕರ್ಕೊಂಡು ಹೋಗ್ತಾ ಇರ್ತಾ ಇದ್ರು. ಡೋಂಟ್ ಕರ್ ಆಮೇಲೆ ಅವರೇ ಫೇಸ್ ಮಾಡ್ಬೇಕು. ಎಲ್ಲರೂ ಮೋಹನ್ನೇ ಕರ್ಕೊಂಡು ಹೋಗ್ಬೇಕು. ಅವ್ರು ನನಗೆ ಹೇಳಿದ್ರು ಅವ್ರು ಹೇಳಿದ್ಮೇಲೆ ಮಾಡ್ತಾರೆ. ನೀನ್ ಬೈದ್ಬಿಟ್ಟೆ. ಡ್ರೈವಿಂಗ್ ಮಾಡ್ತಾ ಇದ್ದೆ ಏನು ಮಾತಾಡಕ್ಕೆ ಅವಾಗ್ಲೇ ಡ್ರೈವಿಂಗ್ ಮಾತಾಡ್ಕೊಂಡು ಡ್ರೈವಿಂಗ್ ಮಾಡೋವಾಗ ಮಾತಾಡಿದ್ರು, ಇವಾಗ ಮಾತಾಡ್ತಾ ಇಲ್ಲ. ಸಾಪ ಕ್ಲೋಸ್ ಇವತ್ತು. ಡ್ರೈವಿಂಗ್ ಮಾಡೋದು ಏನ್ ದಿಪೇಶ್ ನನ್ನ ಗಂಡ ಸೌಂಡ್ ಮೈಸೂರಲ್ಲಿ ಹೋಗೋದಾ ಇಲ್ಲ ಎಲ್ಲಿ ಹೋಗೋದು? ಮಿಸ್ ಆಯ್ತಣ್ಣ ನನಗೆ. ಸೊ ಇಲ್ಲಿಗೆ ನಮ್ಮ ಟ್ರಿಪ್ ಮುಗೀತು. ಮನೆಗೆ ಹೋಗ್ತಾ ಇದ್ದೀವಿ. ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಇರೋದು. ಎಲ್ಲ ಹುಡುಗಿರು ಒಂದು ಕಾರಲ್ಲಿ ಬಂದುಬಿಡ್ತೀವಿ ಚಿಟ್ ಚಾಟ್ ಮಾಡೋದಕ್ಕೆ. ಸುಮ್ಮನೆ ನಮ್ಮ ಜೊತೆ ಯಾರಾದರೂ ಒಬ್ರು ಡ್ರೈವರ್ ಒಂದೊಂದ್ಸತಿ ಒಬ್ಬೊಬ್ರು ಶಫಲ್ ಆಗ್ತಿದ್ದಾರೆ. ಇಟ್ ವಾಸ್ ವೆರಿ ನೈಸ್, ಎಂಜಾಯ್ ಟ್ರಿಪ್. ತುಂಬಾ ಚೆನ್ನಾಗಿತ್ತು. ಮಳೆಯಲ್ಲಿ ಬೀಚಲ್ಲಿ ಆಡಿದ್ದು, ಆಮೇಲೆ ನಮ್ಮ ಜೊತೆ ಬಂದಿದ್ದು ಹೊಸ ಕಪಲ್ ಅಂತೂ ಇನ್ನೂ ಸಕ್ಕತ್ತಾಗಿತ್ತು ಕಂಪನಿ ಎಲ್ಲ. ಸೊ ಹೀಗೆ ವ್ಲಾಗ್ನ ನೋಡ್ತಾ ಇರಿ. ಸೊ ನಾನು ನಿಮಗೆ ಸಿಗ್ತೀನಿ ಒಂದು ವ್ಲಾಗಲ್ಲಿ. ತಾಳ ಬಾಯ್ ಬಾಯ್.